ಇವಾಗ ಸ್ವಲ್ಪ ಕಾಂಟ್ರವರ್ಸಿ ಮತ್ತೆ ನಡೀತಾ ಇದೆಯಲ್ಲ, ಮಾತಾಡಿ ಅಂತ ಹೇಳ್ತಾ ಇದ್ದೀರಾ. ವ್ಯಕ್ತಿಗಳನ್ನ ಚೇಂಜ್ ಮಾಡೋಕೆ ಹೋಗ್ಬಾರ್ದು, ನಾವು ಮುಟ್ಟಾಳರಾಗಿ ಹೋಗ್ತೀವಿ. ಈಗ ಡಿ ವಿ ಅವರು ಅನ್ಫಿಲ್ಟರ್ ರೋಡಲ್ಲಿ ಒಂದು ವಿಡಿಯೋ ಹಾಕಿದ್ರಲ್ಲ, ಅದರ ರಿಲೇಟೆಡ್ ಆಗಿ ಬರ್ತಾ ಇದ್ದೀನಿ. ನಮಸ್ಕಾರ ಬಾಯ್ಸ್, ಎಲ್ರಿಗೂ ಒಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 7 ಗಂಟೆ. ಇವಾಗ ಹೊಸಕೋಟೆ ಟೋಲ್ ಕಡೆ ಹೋಗ್ತಾ ಇದ್ದೀವಿ. ಎಷ್ಟು 1.5 ಮಂತ್ ಆದಮೇಲೆ ಪ್ರಾಪರಾಗಿ ವಾಟರ್ ಮಾಡ್ತಾ ಇರೋದು. 2 ಮಂತ್ಸ್ ಆದಮೇಲೆ ಪ್ರಾಪರಾಗಿ ರೈಡ್ ಮಾಡ್ತಾ ಇರೋದು. ನಾವು ಲಾಸ್ಟು ರೈಡ್ ಮಾಡಿದ್ದು ಅದೇ ಅನಂತಪುರ ರೈಡೇ ಲಾಸ್ಟು. ಓಕೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮ? ಈತ ಆಗಿಬಿಟ್ಟಿದೆ ಬಾಯ್ಸ್. ಸ್ವಲ್ಪ ಈ ಫ್ಲೋ ಕಟ್ ಆಗ್ತಾ ಇರೋದು ಮಧ್ಯದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ಮೂವಿನ ಲೀಟ್ರ್ ಗಟ್ಟಲೆ ಹೊರಗಡೆ ಬರ್ತಾ ಇರುತ್ತೆ ಅದು. ಇವನು ಅವೆಲ್ಲ ಏಯ್ ಸಿಸಿಯ ಕಡೆ ನಮ್ಮ ಜಿ ಟಿ ಬಾಯಿಂದ GT ಇಸ್ಕೊಂಡು ಬಂದಿದ್ದೀನಿ ಇವತ್ತಿನ ರೈಡ್ಗೆ. ನಮ್ಮ ಡಾಲ್ಫಿನ್ ಮನೇಲಿ ರೆಸ್ಟ್ ತಗೊಳ್ತಾ ಇದೆ. ಇವತ್ತೊಬ್ಬರು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಾಗಿ ಮುಂಚೆನೇ ರೈಡ್ ಮಾಡಬೇಕಿತ್ತು, ಬಟ್ ಇಂಜುರಿ ಆದಮೇಲೆ ಎಲ್ಲೋ ರೈಡ್ ಮಾಡೋಕ್ಕೆ ಟೈಮೇ ಸಿಗಲಿವಲ್ಲ. ಅದಕ್ಕಿಂತ ಮುಂಚೆ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಯಾರಂತ ಅಲ್ಲಿ ಹೋಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಸ್ವಲ್ಪ RX 2 ಸ್ಟ್ರೋಕ್ ಇಟ್ಟವರಿಗೆಲ್ಲ ಇವ್ರಿಗೆ ಗೊತ್ತಿರುತ್ತೆ. ಈಸ್ ಫೇಮಸ್ ಇನ್ RX-Z ವೀಡಿಯೋಸಲ್ಲಿ. ಅವ್ರದ್ದು RX-Z ಇದೆ, ಬಟ್ ಇವತ್ತು ಅವ್ರು ತರ್ತಿಲ್ಲ. ಆ ಗಾಡಿ ಸ್ವಲ್ಪ ಲಾಸ್ಟ್ ರೈಡಲ್ಲೇನೋ ಸ್ವಲ್ಪ ಇನ್ಸಿಡೆಂಟ್ ಆಗಿ ಅದು ಸ್ವಲ್ಪ ಇವಾಗ ಬ್ರೇಕ್ ಡೌನ್ ಆಗಿಬಿಟ್ಟಿದೆ ಒಂಚೂರು. ಸೊ ಅದಕ್ಕೇ ಇವಾಗ ಅದನ್ನು ಅವ್ರು ತರ್ತಿಲ್ಲ. ಇವಾಗ RC 390 ತೊಗೊಬರ್ತಾ ಇದ್ದಾರೆ. GT ವರ್ಸಸ್ 390 ಡೆಡ್ಲಿ ಕಾಂಬೋ. ಬದ್ಧ ವೈರಿಗಳು ಎದುರಾಗಿದ್ದಾವೆ. GT 650, RC 390. ಇದು ವಿಸ್ಕಿ, ಇದು GT. ಯಾಕಂದರೆ ಇದಕ್ಕೇನು ಹೆಸರಿಟ್ಟಿಲ್ಲ. ಇಲ್ಲಿ ನೋಡ್ರಿ ನಮ್ಮ ಹತ್ರ ಯಾರಿದ್ದಾರೆ, ASN ಬಾಯ್. ಇವ್ರು ಎಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅಂತಲೇ ಹೇಳ್ತೀನಿ. ಬ್ರೋ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ನ ಎಲ್ಲಿ ಹೇಳಿ ಫಸ್ಟ್ ಟೈಮ್ ನೋಡಿದ್ದು? ನೀವು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೀರಿ, ಕಾಲೇಜ್. ಇಬ್ಬರು ನೀವೇನು ಹೇಳಿ ಕೆಲಸ ಮಾಡೋದು? ನಾನು ಇಂಜಿನಿಯರ್ನ ಜಪಾನ್ ಕಳಿಸ್ತೀನಿ. ಆ ಟೈಮಲ್ಲಿ ಸ್ಟೇಜಲ್ಲಿ ಮಾತಾಡ್ತಾ ಇದ್ರು. ಓಕೆ, ನಾವು ಫುಲ್ ಸೈಲೆಂಟ್ ಆಗಿ ಕುತ್ಕೊಂಡು ನೋಡ್ತಾ ಇದ್ವಿ. ಅದ್ರ ನೆಕ್ಸ್ಟ್ ಇವ್ರು ಹೇಳಿದ್ರು, ನಾ ಇದೇ ಕಾಲೇಜಿಗೆ ಬಂದಿದ್ದೀವಲ್ಲ, ಅವಾಗ ನೆಕ್ಸ್ಟ್ ನಾನು ವ್ಲಾಗ್ ಹಾಕಿದ್ದೆ ಅದನ್ನ. ನಾನು ಆಕ್ಚುಲಿ CMRIT ಅಂತ ರಿಸರ್ಚ್ ನೋಡ್ಕೊಂಡಿದ್ನಲ್ಲ, ಆದ್ರೆ ಮೆಸೇಜ್ ಹಾಕೋಣ ಅಂತ ಅವತ್ತು ಬೆಳಿಗ್ಗೆ ಮೆಸೇಜ್ ಹಾಕ್ಬಿಟ್ಟು ಬಂದಿದ್ದೆ. ಬಟ್ ವ್ಲಾಗ್ ಹಾಕಿದ್ಮೇಲೆ ನನಗೆ ಗೊತ್ತಾಯ್ತು ನೀವು. ಬಟ್ ನನಗೆ ಇನ್ನೂ ನೀವು ಕರೆಕ್ಟಾಗಿ ಪರಿಚಯ ಆಗಿದ್ದು ನೀವು ನ್ಯೂಟನ್ಸ್ ಪ್ರಮೋಟ್ ಮಾಡಿದ್ರಲ್ಲ, ಅವಾಗ ಕ್ಲೀನಾಗಿ ಗೊತ್ತಾಯಿತು. ಬಟ್ ಅವಾಗ್ಲಿಗೂ ಇವಾಗ್ಲಿಗೂ ನಿಮ್ಮದು ಇನ್ಸ್ಟಾ ಯೂಟ್ಯೂಬ್ ಎಲ್ಲೋ ಇದೆ ಬಿಡಿ. ನಾನು ಅವಾಗ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಅವಾಗ ತಾನೇ. ಬಟ್ ನೀವು ಇದು ಕನ್ಸಿಸ್ಟೆಂಟಾಗಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡ್ಕೊಂಡು ಹೋದ್ರಲ್ಲ, ತುಂಬಾ ಬೇಗ ತಗೊಳ್ತು. ಬಟ್ ಮೋರ್ ಓವರ್ ಏನು ಹೇಳಿ, RX-Z 2 ಸ್ಟ್ರೋಕ್ ಇಟ್ಟಿದ್ದೀರಾ. ನಮ್ಮ ಬಾಯ್ಸು ಮೆಜಾರಿಟಿ ಎಲ್ಲ R15 RC 390 ಇಷ್ಟಪಡೋರು ತುಂಬ ಇದ್ದಾರೆ. 390 ಸಖತ್ ಇಷ್ಟಪಡ್ತಾರೆ ನನ್ನ ಚಾನಲಲ್ಲಿ. ನೋಡ್ರಪ್ಪ, RC 390 ಇಷ್ಟ ಇರೋರು ನಮ್ಮ ಚಾನಲ್ಗೂ ಬನ್ನಿ. ನಾವು ಸ್ವಲ್ಪ ಇಲ್ಲಿವರೆಗೂ ವೀಡಿಯೋಸ್ ಮಾಡಿಲ್ಲ, ಇನ್ಮೇಲೆ ಮಾಡ್ತಾರೆ. RC 390 ಮಾಡಿದ್ದಾರೆ. ಕಂಪೇರ್ಟಿವ್ಲಿ RX-Z ಎಲ್ಲ ಜಾಸ್ತಿ ಇವ್ರ ಚಾನಲಲ್ಲಿ. ನೀವು RX-Z ಪ್ರೈಸ್ ಜಾಸ್ತಿ ಆಯ್ತು ಅನ್ಸುತ್ತೆ RC 390ಗಿಂತ. ಇದಕ್ಕಿಂತ ಡಬಲ್ RX-Z. RC ತಗೊಂಡಿದ್ದ ರೇಟ್ಗಿಂತ RX-Z ಡಬಲ್. ಓಕೆ, ಫೈನಲ್ಲೇ ಏನೋ ಒಂಥರ ಡಿಫ್ರೆಂಟ್ ಫೀಲ್. ಇವತ್ತು ಸ್ವಲ್ಪ ಜನ ಹಾಕ್ಕೊಡೋರು ಜಾಸ್ತಿ ಇದ್ದಾರೆ ಬಾಯ್ಸ್. ಇವತ್ತು ಸಂಡೇ ರೈಡ್ ಮಾಡ್ತಾ ಇದ್ದೀನಿ, ಯಾವುದೇ ಸಿಕ್ ಲೀವ್ ತೊಗೊಂಡಿಲ್ಲ. ಸಂಡೇ ಇವತ್ತು. ಇವ್ರು ಟೇಲ್ಟೆಡ್ ಹಾಕ್ಸಿರಿ ಇನ್ನೂ ಮಸ್ತಾಗಿ ಕಾಣಿಸೋದು ಬ್ಯಾಕಿನ ಲುಕ್ಕು. ನಮ್ಮ ASN ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ಆಲ್ಮೋಸ್ಟು 4 ಬೈಕ್ ಇದ್ದಾವೆ. ಫಸ್ಟು ಬೈಕು ನೇಮ್ ಕ್ಯಾಪ್ಟನ್ ಬರ್ತಿಲ್ಲ, ಬಟ್ NS 390 RX-Z 3 ಗಾಡಿ. ಇವ್ರು ಫುಲ್ಲು RX-Z ಅಲ್ಲೇ ಹೆವಿ ವೀಡಿಯೋಸ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಅಷ್ಟು ಜನ ಗೊತ್ತಿಲ್ಲ ಇಲ್ವೋ, ಬಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಇವರು. ನಾನು ಸುಮಾರು ಜನ ಕ್ರಿಯೇಟರ್ಸಿಗೆ ಹೇಳೋದು ಒಂದೇ, ಇವಾಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರ ಅಂದರೆ ಅನ್ನೋಕ್ಕಿಂತ ಮುಂಚೆ ಫಸ್ಟ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಬೇಗ ನಿಮಗೆ ರೀಚ್ ಸಿಗುತ್ತೆ. ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಅಷ್ಟು ಫೋಕಸ್ ಮಾಡಲ್ಲ. 2021 ಯಾರ್ಯಾರು ಮೋಟೋಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ನಾನು, ವರ್ಷ, MJ ಇವರೆಲ್ಲ, ನಾವೆಲ್ಲ ಜಾಸ್ತಿ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಮಗೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಸಟನ್ ರೀಚ್ ಸಿಗ್ತಿದ್ದೀರಾ ಅದಕ್ಕೆ. ಬಟ್ ಇವಾಗ ಎಲ್ಲ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಯೂಟ್ಯೂಬಲ್ಲಿ ನೀವು ಸ್ವಲ್ಪ ಕಂಪೇರಿಟಿವ್ಲಿ ಡಿಫಿಕಲ್ಟೀಸ್ ಜಾಸ್ತಿ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಬೇಗ ರೀಚ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬೆಟರ್ ಅಡ್ವಾಂಟೇಜ್ ಏನಂದರೆ, ನೀವು ಸ್ವಲ್ಪ ರೀಚ್ ಸಿಗ್ತಾ ಇದ್ದಂಗೆ ಆಡಿಯನ್ಸ್ನ ನೀವು ಕನ್ವರ್ಟ್ ಮಾಡ್ಕೋಬೋದು ಯೂಟ್ಯೂಬಿಗೆ. ಸೊ ಇವ್ರ ಜೊತೆ ಒಂದು ಪ್ರಾಪರಾಗಿ 390 ರೈಡ್ ಮಾಡಬೇಕು, ಸಖತ್ತಾಗಿರುತ್ತೆ. ಇಲ್ಲ ಯಾರು 2 ಸ್ಟ್ರೋಕ್ ರೈಡ್ಸಿಗೆ ಹೋಗಬೇಕು. ಏನು ಗುರು, ಈ ಹೈವೇ ಇಷ್ಟೊಂದು ಜಾಮ್ ಇದೆ ಇವತ್ತು ವೆಹಿಕಲ್ಸು. ಅಂದರೆ ಸ್ವಲ್ಪ ಲೇಟಾಗಿ ಬಂದ್ವಿ,
ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ, ಬಂದ್ವಿ ಬೇಗ, ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ದೇರ್ ಇಸ್ ಅ ಡಿಫ್ರೆನ್ಸ್. ಓಕೆ, ಇದಕ್ಕೂ ಮುಂಚೆ ಒಂದು ಟಾಪಿಕ್ ನನಗೆ ತಲೆಯಲ್ಲಿ ಬರ್ತಾ ಇದೆ ಇವಾಗ. ಫಸ್ಟ್ ಅದನ್ನು ಕ್ಲಿಯರ್ ಮಾಡಿಬಿಡೋಣ, ಯಾಕಂದರೆ ಜಾಸ್ತಿ ಒಳಗಡೆ ಇಟ್ಕೊಂಡ್ರೆ ಒಂಥರ ಫೀಲ್ ಆಗುತ್ತೆ. ಏನೇನು ಹೇಳಬೇಕು ಅಂದ್ಬಿಟ್ರೆ ಅದು ಹೇಳ್ಬಿಡ್ಬೇಕು ಅಷ್ಟೇ ನಮಗೆ. ವಿ ಡೋಂಟ್ ಕೇರ್ ಅಬೌಟ್ ಅದರ್ ಒಪಿನಿಯನ್ಸ್. ಏನಂದರೆ ಇವಾಗ ಸ್ವಲ್ಪ ಕಾಂಟ್ರವರ್ಸಿ ಮತ್ತೆ ನಡೀತಾ ಇದೆಯಲ್ಲ, ಮಾತಾಡಿ ಅಂತ ಹೇಳ್ತಾ ಇದ್ದೀರಾ. ನೋಡ್ರಿ, ಮಾತಾಡಿ ಏನು ಯೂಸ್ ಇಲ್ಲ, ಏನು ಆನ್ಸರ್ ಬರಲ್ಲ ಅಂತ ಗೊತ್ತಾದ್ಮೇಲೆ ಏನು ಮಾತಾಡೋದು? ವ್ಯಕ್ತಿಗಳನ್ನ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು, ನಾವು ಮುಟ್ಟಾಳರಾಗಿ ಹೋಗ್ತೀವಿ. ಬಟ್ ನಾನು ಇವಾಗ ಏನು ಹೇಳೋಕೆ ಹೋಗ್ತೀನಿ ಅಂದರೆ, ಒಬ್ಬರು ಸ್ವಲ್ಪ ಕ್ರಿಯೇಟರ್ಸ್ ನಮಗೆ ಗೊತ್ತಿರೋರು, ನಮಗೆ ಚೆನ್ನಾಗಿ ಪರಿಚಯ ಇರೋರು ಒಂದು ಸ್ವಲ್ಪ ಸ್ಟೋರಿ ಹಾಕಿದ್ರು ಸಮ್ವೇರ್. ಈಗ ಡಿ ವಿ ಅವರು ಅನ್ಫಿಲ್ಟರ್ಡಲ್ಲಿ ಒಂದು ವೀಡಿಯೋ ಹಾಕಿದ್ರಲ್ಲ, ಅದರ ರಿಲೇಟೆಡ್ ಆಗಿ ನಾನೇ ಕನ್ನಡ ಮಟ್ಟಲ್ಲಿ ಹಿಂಗೆ ಗ್ರೋ ಆಗಿದ್ದು, ಹೈಪ್ ಬಂದಿದ್ದು ಅಂತ ಎಲ್ಲ, ಅಂದರೆ ಆ ಮೀನಿಂಗಲ್ಲಿ ಹೇಳಿದ್ರಲ್ಲ, ಸ್ವಲ್ಪ ಜನರಿಗೆ ರೂಡ್ ಅಂತ ಅನಿಸಿದೆ. ಬಟ್ ನನ್ನ ಕೇಳಿದ್ರೆ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದೆ, ಅವ್ರು ಹೇಳಿದ್ದಾರೆ. ಇಲ್ಲಿವರೆಗೂ ಅವ್ರು ಎಲ್ಲೂ ಹೇಳಿರಲಿಲ್ಲ ಆ ಥರ, ಬೇರೆಯವರೆಲ್ಲ ಹೇಳಿದ್ರು ಅವ್ರು ಹೇಳಿರಲಿಲ್ಲ. ಇವಾಗ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದೆ, ಹೇಳಿದ್ದಾರೆ. ಸ್ವಲ್ಪ ಜನ ಏನಂತ ಹೇಳ್ತಿದ್ದಾರೆ ಅಂದರೆ, ಬಿಗ್ ಬ್ಯಾಂಗ್ ಬೇಕರು ಮತ್ತು ಆ್ಯನಿ ಅರುಣ್, ಸೊ ಇವರು ಕರ್ನಾಟಕ ಮೋಟೋಲಾಗ್ ಕಮ್ಯುನಿಟಿ ಬೆಳೆಸಿದ್ದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವರು ತುಂಬ ಜನಕ್ಕೆ ಇಷ್ಟ, ಈವನ್ ಬಿಗ್ ಬ್ಯಾಂಗ್ ಬೇಕರ್ ನನಗೆ ತುಂಬ ಇಷ್ಟ, ಇಲ್ಲ ಅಂತ ಹೇಳಲ್ಲ. ಅವ್ರು ನೋಡ್ತಾ ಇದ್ವಿ 2016-17 ಬಟ್ ಇಂಗ್ಲೀಷ್ನಲ್ಲಿ. ಅವರಿಗೆ ಕಂಪ್ಲೀಟ್ ಆಡಿಯನ್ಸ್ ಇರೋದೆಲ್ಲ ಇಂಗ್ಲೀಷ್ ಆಡಿಯನ್ಸು. ಅವರು ಇಂಗ್ಲೀಷಲ್ಲೇ ಮಾಡ್ತಾ ಇದ್ದಿದ್ದು. ಮೋರ್ ಆಫ್ ಗೋಪ್ರೋ ಮೇದೆಲ್ಲ ರಾ ಕಂಟೆಂಟು. ಇವಿಗೆ ಇಂಗ್ಲೀಷ್ನಲ್ಲೇ ವೀಡಿಯೋ ಮಾಡ್ತಾ ಇದ್ದಿದ್ದು. ಕಾನ್ವರ್ಸೇಷನ್ಸ್ ಎಲ್ಲ ಮಧ್ಯೆ ಸ್ವಲ್ಪ ಕನ್ನಡ ಬರೋದು, ಇದರಿಂದ ಯಾವುದೇ ಕನ್ನಡ ಆಡಿಯನ್ಸ್ ಟಾರ್ಗೆಟ್ ಆಗಿ ರೀಚ್ ಆಗ್ತಾ ಇರಲಿಲ್ಲ. ಬಟ್ ಯಾವಾಗ ಡಿ ವಿ ಅವ್ರು ಸ್ಟಾರ್ಟ್ ಮಾಡಿದ್ರು, ಅದ್ರ ನೆಕ್ಸ್ಟ್ ಐಬ್ ಬಿಲ್ಡ್ ಆಗಿ ಕನ್ನಡ ಆಡಿಯನ್ಸಿಗೆ ರೀಚ್ ಆಗಿ ಗ್ರೋತ್ ಆಗಿದ್ದು. ಅದ್ರ ನೆಕ್ಸ್ಟೇ ತುಂಬ ಜನ ಕನ್ನಡಕ್ಕೆ ಬಂದಿದ್ದು 2021 ಅದು ಫ್ಯಾಕ್ಟ್, ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಆ ಥರ ನೀವು ಫಸ್ಟ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ಕೆ ಬಿ ಅವರು, ಬಟ್ ಐಬ್ ಬಂದಿದ್ದೆಲ್ಲ ಡಿ ವಿಯಿಂದ. ಅದು ಫ್ಯಾಕ್ಟೇ, ಅದರಲ್ಲಿ ಏನು ಚೇಂಜ್ ಮಾಡೋದು? ಅದರಲ್ಲಿ ಅಫೆಂಡ್ ಆಗೋಂಥ ಏನಿದೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಸ್ವಲ್ಪ 36 ಗಾಡಿ ರೆಡಿಯಾಗಿದೆ. ಆ್ಯಕ್ಚುಲಿ ಹಿಂದೆ 34 ಇತ್ತು, ಅದು 36 ಆಯಿತು. ಮುಂದೆ 27-26 ಏನೋ ಇದ್ದಿದ್ದು, 32. ಬಟ್ ಏನಂದರೆ ಅಬ್ವಿಯಸ್ಲಿ 160-170 ಮೇಲೆ ಓವಲ್ ಆಗುತ್ತೆ ಬಿಕಾಸ್ ಆಫ್ ಟೈರ್ಸು, ಹಳೆ ಟೈರು. ಮತ್ತು ಇದು ಇದು C8 ಎಂಡೂರೋ ಏನೋ CA ಸೆಂಚೂರೋ, ಇವೆಲ್ಲ ಶೋರೂಮಲ್ಲಿ ಕೊಡೋ ಟೈರ್ಸ್ ಎಲ್ಲ ಅಷ್ಟಕ್ಕಷ್ಟೇ ಬಿಡ್ರಿ. ಅವ್ನಿಗೆ ಹೇಳಿದ್ದೀನಿ ನೆಕ್ಸ್ಟ್ ಎಲ್ಲ ಪರ್ಫಾರ್ಮೆನ್ಸ್ ಟೈರ್ ಸಾಕ್ಸಪ್ಪ, ನಮ್ಮ GT ಫ್ಯಾನ್ಸಿಗೆ ಸ್ವಲ್ಪನಾದರೂ ಫೀಲ್ ಕೊಡ್ಸೋಣ, ಬರೀ ಲುಕ್ಸು ಅಲ್ಲ, ಸ್ವಲ್ಪನಾದರೂ ನುಗ್ಗುತ್ತೇನೋ ಫೀಲ್ ಕೊಡ್ಸೋಣ ಅಂತ. ಬಟ್ ಆಸಕ್ತಿ ರೇಟಿ ಮುಂದೆ ಅಲ್ಲ ಬನ್ನಿ ಹೋಗೋಣ. Nice. It's 390 bro, I know it's fucking 390. But good one. Oh shit, ನಾನು ಗ್ಯಾಸ್ ಫಿಕ್ಸ್ ಮಾಡಿದೆ. ಕಾನ್ಫಿಡೆಂಟ್ ಬರುತ್ತೆ. ಕಾರ್ನರ್ ಕಷ್ಟ. just came to my road. ಹಿಂಗೆ ಹೋಗೋಣ ಒಳಗಡೆ ಅಥವಾ ಹಿಂಗೆ ಹೋಗ್ಬಿಟ್ಟು ಆ ಕಡೆಯಿಂದ ಬರೋಣ? ಹಾಂ, ಬೆಟ್ಟ ಮೇಲೆ ಚೆನ್ನಾಗಿರುತ್ತೆ ಅಂತ. ಹಾಂ ಸರಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಕ್ಸಿಟ್ ಆಗ್ತೀವಲ್ಲ. ಓಕೆ ಡನ್, ಬನ್ನಿ. ಹಾಂ
ಕೇಳಿಸ್ತಿಲ್ಲ. ಗಾಡಿ ಎಷ್ಟು 170 ಓಕೆ ಬನ್ನಿ ಹೋಣ. ಲಾಗ್ ಇಷ್ಟೇ. ನೀವೇನಾದ್ರು ನಮ್ಮ ಚಾನಲ್ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಲ್ ಫಾಲೋ ಮಾಡಿ ಬಾಂಬಿಸ್ಬೇಕಂತ ಇಡಿ. ಇದೇ ವ್ಲಾಗು ನಮ್ಮ ASN ಬಾಯಿನೂ ಹಾಕಿರ್ತಾರೆ. ತುಂಬಾ RXZ ಕಂಟೆಂಟ್ಸು, ಆಮೇಲೆ NS 200, ಇವಾಗ 390 ವೀಡಿಯೋಸು ಎಲ್ಲ ಚಾನಲ್ ಇದ್ದಾವೆ. ಹೋಗಿ ಚೆಕ್ಔಟ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ. ಬಾಯ್.